ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ, VFX ಎಲ್ಲ ಚೆನ್ನಾಗಿದೆ, ಐಮ್ಯಾಕ್ಸ್ ಫುಲ್ ಗೂಸ್ ಬಂಪ್ಸ್. ಡೆಪ್ತ್ 3D ಡೆಪ್ತ್, ಟೆಕ್ನಿಕಾಲಿಟಿ, ಮ್ಯೂಸಿಕ್ ಅಮೇಸಿಂಗ್, ಅಲ್ಟಿಮೇಟ್ ಆಗಿದೆ. ಚೆನ್ನಾಗಿದೆ ಲೈಕ್ ಎಷ್ಟು ಸ್ವಲ್ಪ ಮಾತ್ರ ತೋರಿಸಿದ್ರು, ಬಟ್ ಇನ್ನೂ ತೋರಿಸ್ಬೇಕು ಅನಿಸ್ತು. ರಣಬೀರ್ ಕಪೂರ್ ಪಕ್ಕ ಮ್ಯಾಚ್ ಆಗ್ತಿದ್ದಾನೆ ರಾಮ ಕ್ಯಾರೆಕ್ಟರ್ಗೆ. ಮ್ಯೂಸಿಕ್ ಬೈ ರೆಹಮಾನ್ ಅಂಡ್ ಹ್ಯಾನ್ಸ್ ಜಿಮರ್ ಮಸ್ತಾಗಿದೆ, ಕ್ವಾಲಿಟಿ ಮಸ್ತಾಗಿದೆ. Such a good pleasure to watch here online with everyone, with the fans. Yash was amazing and Ranbir Kapoor, Jai Shri Ram. Super, Yash boss. Only one look in Ravana is awesome. Crazy experience, pakka theatrical watch. Diwali 2026, ready for Ramayan, pakka. Extremely good music, shows class, well done, and outstanding 3D. A.R. Rahman and Hans Zimmerman, superb, outstanding. Ultimate world class. You feel speechless afterwards. ಟೂ ಗುಡ್. ಈವರೆಗೂ ಬಂದಿರೋ ರಾಮಾಯಣ ಮೂವಿಗಳಿಗಿಂತ ಟೂ ಬೆಟರ್, ಗ್ರಾಫಿಕ್ಸ್ ವೈಸ್, 3D ವೈಸ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. VFX ಮತ್ತು ಮ್ಯೂಸಿಕ್ ಇದು ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ನ ಯಶ್ ಬಾಸ್ನ ರಾವಣ ಲುಕ್ನಲ್ಲಿ ನೋಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ರಾಮಾಯಣದಲ್ಲಿ ಇರೋದು ರಾವಣ ಪಾತ್ರ. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೂ ಒಳ್ಳೇದಾಯ್ತು. ಲೈಕ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. VFX ಎಲ್ಲ ತುಂಬಾ ಚೆನ್ನಾಗಿ ಬಂದ. ಯಶ್ ಅವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಕ್ರೇಜಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸೂಪರ್ VFX. ಯಶ್ ಒಬ್ನೇ ಇಡೀ ಮೂವಿನ ತಿನ್ಬಿಡ್ತಾನೆ. ಯಾರು ಆದಿಪುರುಷ್ ಅನ್ಕೋಬೇಡಿ, ಇಟ್ಸ್ ಫಾರ್ ಡಿಫ್ರೆಂಟ್. ಟಾಕ್ಸಿಕ್ ರಾಮಾಯಣ ಎಲ್ಲ ಆದ್ಮೇಲೆ ಯಶ್ ವುಡ್ ಬಿ ನಂಬರ್ 1 ಸ್ಟಾರ್ ಇನ್ ದ ವರ್ಲ್ಡ್. ರಣಬೀರ್ ಕಪೂರ್ ರಾಮ ಹೌದು, ಬಟ್ ಯಶ್ ಎಂಟ್ರಿನೇ ಓಲ್ಡ್ ಮೂವಿನ ತಿಂದಾಕ್ಬಿಡೋದು ಅಷ್ಟೇ. ರಾವಣ ಸಕ್ಕತ್ತಾಗಿತ್ತು. ಐ ಲವ್ ಮೈ ಬಾಸ್. ಸೂಪರ್ ಚೆನ್ನಾಗಿದೆ. ಒಂದು ಗ್ಲಿಪ್ಸ್ ಈ ತರ ಇತ್ತು. ಇನ್ನು ಮೂವಿ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ. ಸೂಪರ್ ಆಗಿತ್ತು. ಯಶ್ ಅವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಬಾಕಿ ಹೇ ನೋಡ್ಕೊ ಬನ್ನಿ ಒಂದ್ಸಲಿ, ಸೂಪರ್ ಆಗಿದೆ. ನಮ್ಗೆ 2028 ಅಲ್ಲಿ ನೋಡ್ತೀವಿ ಎರಡು ಹೋಲ್ಸೇಲ್ ಆಗಿ. ಒಂದೊಂದು ವರ್ಷ ಒಂದೊಂದು ಗ್ಯಾಪ್ ಇಷ್ಟ ಆಗಲ್ಲ.